ಸಾಮಾನ್ಯವಾಗಿ ನಾನು ಹೇಳ್ತಾ ಇದ್ದೆ ಹರಕೆಗಳ ವಿಚಾರ ಅಂತ. ನಮ್ಮ ಸಂಪ್ರದಾಯದಲ್ಲಿ ನಾವು ನಮ್ಮ ಒಂದು ಪೂಜೆ ಪುನಸ್ಕಾರಗಳಾಗ್ಬೋದು, ಹಬ್ಬ ಹರಿದಿನಗಳ ಅಥವಾ ಆಚರಣೆಗಳ ವಿಚಾರದಲ್ಲಿ ತುಂಬ ಮಹತ್ವವಾಗಿರುವಂಥ ವಿಚಾರ ಒಂದು ಹರಕೆ ಅಂತ. ತುಂಬ ಜನ ನಾವು ನೋಡ್ಬೋದು, ಒಂದು ದೇವರ ಒಂದು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳುವಂಥದ್ದು, ದೇವರಿಗೆ ಹರಕೆ ಮಾಡ್ಕೊಳ್ಳುವಂಥದ್ದು, ದೇವರ ಮೊರೆ ಹೋಗುವಂಥದ್ದು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿರುವಂಥದ್ದಾಗಿರುತ್ತೆ. ಇನ್ನು ಕೆಲವೊಂದು ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಲಿಕ್ಕೆ ಅಥವಾ ಈಪ್ಸಿತ ಫಲಗಳಿಗೋಸ್ಕರ ಹರಕೆ ಮಾಡ್ಕೊಳ್ಳುವಂಥದ್ದಂತಿರುತ್ತೆ. ಕೆಲವರು ನೋಡಿ ಏನೋ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಒಂದು ಸಾಮಾನ್ಯವಾಗಿ ಈ ನೋಡ್ಬೋದು ನಾವು ಆರೋಗ್ಯ ಸಮಸ್ಯೆಗಳು ತುಂಬ ಹೆಚ್ಚಿನಾಗಿರೋದು ಅಂತ ಇರುತ್ತೆ. ಅದ್ರ ಜೊತೆ ಕೆಲವೊಬ್ಬರಿಗೆ ಉದ್ಯೋಗದ ಸಮಸ್ಯೆಗಳನ್ನು ಕಾಡ್ತಾ ಇರುವಂಥದ್ದು ಇರುತ್ತೆ. ಕೆಲವೊಬ್ಬರು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ. ಇನ್ನು ಕೆಲವರು ವೈಯಕ್ತಿಕ ವಿಚಾರದಲ್ಲಿ ಏನೋ ಅದು ಸಾಲಬಾಧೆ ಅಥವಾ ಏನಾದರೂ ಮದುವೆಗೆ ಆಗ್ತಾ ಇರಲ್ಲ, ಅಥವಾ ಯಾವುದೋ ಒಂದು ಸಂತಾನಕ್ಕೋಸ್ಕರ ತೊಂದರೆಗಳು ಮನೇಲಿ ಆಗ್ತಾ ಇರುತ್ತೆ, ಅಥವಾ ಏನಾದರೂ ನೀವು ಮಾಡುವಂಥ ಉದ್ಯೋಗದಲ್ಲಿ ನಾವು ವ್ಯಾಪಾರದಲ್ಲಿ ತುಂಬ ನಷ್ಟ ಹೊಂದಿರುವಂಥದ್ದು ಇರುತ್ತೆ. ಈ ಸಮಯದಲ್ಲಿ ಏನಾಗುತ್ತೆ, ಈ ದೇವರ ಮೊರೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಅದರಲ್ಲೂ ಕೂಡ ಈ ಕುಲದೇವತೆಗಳನ್ನು ಪೂಜೆ ಮಾಡಿಕೊಳ್ಳುವಂಥದ್ದು ಎಲ್ಲರೂ ಕೂಡ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ವರ್ಷಕ್ಕೊಮ್ಮೆ ಆದರೂ ಕೂಡ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಕುಲದೇವರಿಗೆ ಹೋಗಿ ಬರಬೇಕು, ಅಥವಾ ಜಾತ್ರೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ನೀವು ನಿಮ್ಮ ದೇವರಗಳ ದರ್ಶನಗಳನ್ನು ಮಾಡ್ಕೊಳ್ಬೇಕು. ಇದರಿಂದ ಏನಾಗುತ್ತೆ, ವಂಶಾಭಿವೃದ್ಧಿ ಆಗುವಂಥದ್ದು, ನಿಮ್ಮ ಒಂದು ಏಳಿಗೆ ಆಗುವಂಥದ್ದು, ನಿಮ್ಮ ಒಂದು ಮನೆ ಕುಟುಂಬ ಸುಖ ಶಾಂತಿ ನೆಮ್ಮದಿಯಿಂದ ಇರುವಂಥದ್ದು, ಇದೆಲ್ಲವೂ ಕೂಡ ಹೇಳ್ತಾ ಇರ್ತೀವಿ. ಇದ್ರ ಜೊತೆ ಈ ಋಣಬಾಧೆ ಅನ್ನುವಂಥದ್ದು ಕೂಡ ಇರುತ್ತೆ ನೋಡಿ. ಏನಾದರೂ ನಾನು ಸಾಮಾನ್ಯವಾಗಿ ತುಂಬ ಸರಿ ಹೇಳಿದ್ದೀನಿ, ಪಿತೃ ಋಣ ಅಂತ ಬರುತ್ತೆ, ಅಥವಾ ಸ್ತ್ರೀ ಋಣ ಅಂತ ಹೇಳ್ತೀವಿ, ಅಥವಾ ಏನಾದರೂ ದೈವ ಋಣ ಅಂತ ಹೇಳ್ತೀವಿ, ಅಥವಾ ಋಷಿ ಋಣ ಅಂತ ಹೇಳುವಂಥದ್ದು. ಈ ಋಣ ಜೊತೆ ಶಾಪ ಕೂಡ ನಮಗೆ ಸಿಗುವಂಥದ್ದು, ಶಾಪ ಕೂಡ ಬರುವಂಥದ್ದು ಇರುತ್ತೆ. ಅಂದರೆ ನೋಡಿ, ಏನಾದರೂ ಪಿತೃಶಾಪಗಳು ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸ್ತ್ರೀ ಶಾಪ ಅಂತ ಹೇಳ್ತಾರೆ, ಅಥವಾ ದೈವ ಶಾಪ. ಇದೆಲ್ಲ ಯಾಕೆ ಬರುತ್ತೆ, ಇದರಿಂದ ಏನು ಯಾವ ರೀತಿ ನಮಗೆ ಸಮಸ್ಯೆಗಳು ಬರುತ್ತೆ ಅಂತ ತಿಳ್ಕೊಳ್ಬೇಕು ನೋಡಿ. ಒಂದು ಹರಕೆಯ ವಿಚಾರವನ್ನು ನಾವು ನೋಡಿದಾಗ ಮೊದಲೇದಾಗಿ ಏನಾದರೂ ನಾವು ಯಾವುದಾದ್ರೂ ಒಂದು ದೇವರಿಗೆ ಹರಕೆ ಮಾಡ್ಕೊಂಡಿರ್ತೀವಿ, ಆ ಹರಕೆ ತೀರಿಸಲಿಕ್ಕೆ ಆಗಿಲ್ಲ ಅಂತಂದರೆ ಯಾವ ರೀತಿ ನಮಗೆ ಸಮಸ್ಯೆಗಳನ್ನು ಕೊಡ್ಬೋದು, ಅದರಿಂದ ಏನೆಲ್ಲ ನಮಗೆ ಮನೆಯಲ್ಲಿ ಪ್ರಭಾವಗಳಾದರೂ ಅದರಿಂದ ಪ್ರಭಾವಗಳು ಬೀಳುತ್ತೆ ನಮ್ಮ ಮೇಲೆ ಅನ್ನೋಂಥದ್ದು ನೀವು ಒಂದು ತಿಳ್ಕೊಳ್ಬೇಕಾಗುತ್ತೆ ನೋಡಿ. ಹರಕೆ 16 ವರ್ಷ ಅಂತ ಹೇಳ್ತಾರೆ. ನೀವು ಸಾಮಾನ್ಯವಾಗಿ ನೋಡ್ಬೋದು, ತುಂಬ ಈ ಒಂದು ಪುರಾಣಗಳಲ್ಲಿ ಆಗ್ಬೋದು, ಕಥೆಗಳಲ್ಲಿ ಆಗ್ಬೋದು, ಈ ಹರಕೆಗಳ ಬಗ್ಗೆ ಉಲ್ಲೇಖವನ್ನು ಮಾಡಿರ್ತಾರೆ. ಮತ್ತು ನಾವು ನೋಡ್ಬೋದು, ಸಾಮಾನ್ಯವಾಗಿ ತುಂಬ ಜನ ಈ ಸತ್ಯನಾರಾಯಣ ವ್ರತಾಚರಣೆ ನಾವು ಮಾಡ್ತಾ ಇರ್ತೀವಿ. ಈ ಸತ್ಯನಾರಾಯಣ ಕಥೆಯಲ್ಲಿ ಕೂಡ ಒಂದು ಹರಕೆಯ ಒಂದು ಪ್ರಸಾದದಿಂದಲೇ ಒಂದು ಮಗು ಜನನ ಆಗುತ್ತೆ ಅಂತ ಕೂಡ ಅದರಲ್ಲಿ ಕಥಾಭಾಗದಲ್ಲಿ ಬರುತ್ತೆ. ಯಾಕೆಂದರೆ ಅವರು ಭಗವಂತನ ಪೂಜೆ ಮಾಡ್ತೀವಿ, ಸತ್ಯನಾರಾಯಣ ವ್ರತ ಆಚರಣೆ ಮಾಡ್ತೀವಿ ಅಂತ ಹೇಳಿ ಒಂದು ಸಂಕಲ್ಪದಿಂದನೇ ಒಂದು ಮಗು ಜನನ, ಕಲಾವತಿ ಅನ್ನೋ ಮಗು ಜನನ ಆಗುತ್ತೆ. ಆ ಮಗು ಜನನ ಸಮಯದಲ್ಲೂ ಕೂಡ ಅವರು ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡೋದಿಲ್ಲ. ಅದು ಯಾಕಂದರೆ ನೋಡಿ, ಯಾವಾಗ ನಾವು ಹರಕೆ 16 ವರ್ಷ ಅಂತ ಹೇಳ್ತೀವಿ, ಆ ಮಗು ಬೆಳೆದು ದೊಡ್ಡದ ಆಗುವವರೆಗೂ ಕೂಡ ಇವರೇನಾಗುತ್ತೆ, ಯಾವಾಗ ಒಬ್ಬ ಮನುಷ್ಯ ದೈವವನ್ನು ದೂರ ಮಾಡುವಂಥದ್ದು, ದೇವರ ಮೇಲೆ ನಂಬಿಕೆ ಇರದೇ ಇರುವಂಥದ್ದು, ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗದೇ ಇರುವಂಥದ್ದು, ಈ ರೀತಿ ಯಾವಾಗ ಆಗುತ್ತೆ, ಆವಾಗ ದೈವ ಸಂಕಷ್ಟಕ್ಕೆ, ಅಂದರೆ ನೋಡಿ, ಯಾವತ್ತೇ ಆಗಲಿ ದೇವರು ಯಾರಿಗೂ ಏನು ಶಾಪ ಕೊಡೋದಾಗಲಿ ಕೆಟ್ಟದ್ದು ಬಯಸೋದಿಲ್ಲ. ಯಾಕಂದರೆ ನಾವೆಲ್ಲ ದೇವರಿಗೆ ನಾವೆಲ್ಲ ಮಕ್ಕಳ ಥರನೇ. ಯಾಕಂದರೆ ಯಾರೇ ತಂದೆ ತಾಯಿ ಮಕ್ಕಳಿಗೆ ಏನು ಶಾಪ ಕೊಡೋದು, ತೊಂದರೆ ಮಾಡುವಂಥದ್ದು ಮಾಡೋದಿಲ್ಲ. ಆದರೆ ನಮ್ಮಲ್ಲಿರುವ ಭಕ್ತಿ ಭಾವನೆಗಳು ಯಾವ ರೀತಿ ಇರುವಂಥದ್ದು, ಅದರಿಂದ ನಾವೇನು ಸಮಸ್ಯೆಗಳು ಅನುಭವಿಸ್ತೀವಿ ಅಂತ ನೋಡಿ. ಯಾವತ್ತೂ ಹೇಳ್ತಾ ಇರ್ತೀವಿ, ನಾವು ಆಚಾರ ವಿಚಾರಗಳನ್ನು ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆದರೆ ಅಪಚಾರಗಳನ್ನು ಮಾಡಬಾರ್ದು ಅಂತ, ದೇವರನ್ನು ಹೀಯಾಳಿಸುವಂಥದ್ದು, ದೇವರ ಬಗ್ಗೆ ಕೆಟ್ಟದಾಗಿ ಇದನ್ನು ಮಾಡುವಂಥದ್ದು. ಯಾಕೆಂದರೆ ಅದ್ರ ಬಗ್ಗೆ ನಮಗೆ ಏನೋ ಒಂದು ಇದು ಇಲ್ಲ ಅಂತಂದ್ರೂ ಕೂಡ ನೀವೇನು ಮಾಡಬೇಕು, ದೇವರ ಬಗ್ಗೆ ನಮಗೆ ಒಂದು ಚಿಂತನೆ ಇಲ್ಲ ಅಂದರೂ ಕೂಡ ಅದ್ರ ಬಗ್ಗೆ ಕೆಟ್ಟದಾಗಿ ನಾವು ಮಾತಾಡೋದಾಗಲಿ, ಅಥವಾ ಒಂದು ನಾಸ್ತಿಕರಾಗಿರುವಂಥದ್ದು ಮಾಡ್ಕೊಂಡಾಗ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳು ನಮಗೆ ಸರ್ವೇ ಸಾಮಾನ್ಯವಾಗಿ ಕಾಡುವಂಥದ್ದು ಇರುತ್ತೆ. ಅದರಲ್ಲಿ ಹರಕೆ ವಿಚಾರ ತುಂಬ ಜನ ನೋಡಿ, ಏನೋ ಒಂದು ಸಂಕಷ್ಟದಲ್ಲಿದ್ದಾಗ ಹೇಳ್ತಾರಲ್ವ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಆ ರೀತಿ ಸಂಕಷ್ಟದಲ್ಲಿದ್ದಾಗ ದೇವರ ಮೊರೆ ಹೋಗಿ ಅದ್ರ ಮುಂದೆ ನಮ್ಗೆ ಚೆನ್ನಾಗಿ ಆದಮೇಲೆ ನಾವು ದೇವರನ್ನು ಮರಿತಾ ಹೋಗ್ತೀವಲ್ವ, ಇದನ್ನೇ ನಮಗೇನಾಗುತ್ತೆ, ಈ ಹರಕೆಯ ಪ್ರಭಾವದಿಂದ ಸಮಸ್ಯೆಗಳು ಕಾಡುವಂಥದ್ದು ನೋಡಿ. ಏನೆಲ್ಲ ಸಮಸ್ಯೆಗಳು ಬರುವಂಥದ್ದು ಒಂದು ಮೂಲಭೂತ ಅಂತ ತಿಳ್ಕೊಂಡಾಗ ನೋಡಿ, ಮೂಲವಾಗಿ ಅದನ್ನು ನಾವು ಅರ್ಥಕೊಳ್ಬೇಕಾಗುತ್ತೆ. ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಮನೆಯಲ್ಲಿಂದನೇ ಪ್ರಾರಂಭ ಆಗುವಂಥದ್ದು. ಯಾವಾಗ ನಾವು ನಮ್ಮ ಕುಲದೇವ್ರಿಗಾಗ್ಬೋದು ಅಥವಾ ಯಾವುದೋ ದೇವರಿಗೆ ಹರಕೆ ಮಾಡ್ಕೊಂಡಿರ್ತೀವಿ ಅಂದಾಗ ನಿಮಗೆ ಮೊದಲೇ ಸಮಸ್ಯೆ ಆಗೋದೇ ನಿಮ್ಮ ಮನೆಯಲ್ಲಿ. ಯಾಕಂದರೆ ಬೇರೆ ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ವ್ಯಾಪಾರ ಸ್ಥಳನೋ ಉದ್ಯೋಗ ಅಲ್ಲಿ ಬೇರೆ ಆಗುತ್ತೆ, ಮನೇಲಿ ಮೊದಲು ನಿಮಗೆ ಅಂದರೆ ಸಮಸ್ಯೆ ಪ್ರಾರಂಭ ಆಗುವಂಥದ್ದಾಗುತ್ತೆ. ಮನೆಯಲ್ಲಿ ಏನಾಗುತ್ತೆ, ಒಬ್ರಿಗೊಬ್ರಿಗೆ ಮಾತಾಡೋದಿಲ್ಲ, ವಿರಸಗಳಾಗುವಂಥದ್ದು, ಯಾರು ಏನು ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ, ಅಥವಾ ಏನೋ ಒಳ್ಳೇದು ಮಾತಾಡೋಕೆ ಹೋದ್ರೂ ಕೂಡ ಅದು ಕೆಟ್ಟದಾಗಿ ಕೇಳಿಸುವಂಥದ್ದು, ಒಂದು ಆಪೋಸಿಟ್ ಮಾತಾಡ್ತಾರೆ. ಈಗ ತಂದೆ ಮಕ್ಕಳು ನೋಡಿ, ಏನೋ ತಂದೆ ಹೇಳಿದ ಮಾತನ್ನು ಯಾವತ್ತೂ ಆ ಮಕ್ಕಳುಗಳು ಕೇಳದಲ್ಲೇ ಇರುವಂಥದ್ದು, ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿರ್ತಾರೆ. ಬರ್ತಾ ಈ ಸಮಸ್ಯೆಗಳು ಹೆಚ್ಚಾಗುವಂಥದ್ದಾಗುತ್ತೆ. ಯಾವಾಗ ಒಬ್ರಿಗೊಬ್ರಿಗೆ ಒಡನಾಟ ಕಡಿಮೆ ಆಗುವಂಥದ್ದು, ಸಂಬಂಧದಲ್ಲಿ ಬಿರುಕುಂಟಾಗುವಂಥದ್ದಾಗುತ್ತೆ.
ಇರುತ್ತೆ. ಇನ್ನು ಗಂಡ ಹೆಂಡತಿಯರಲ್ಲಿ ವಿರಸಗಳು, ಜಗಳಗಳು, ತುಂಬ ಅನ್ಯೋನ್ಯವಾಗಿ ಎಷ್ಟೋ ಜನ ಇಷ್ಟಪಟ್ಟು ಮದುವೆ ಆಗಿರ್ತಾರೆ. ಅಂಥವ್ರಿಗೆ ಕೂಡ ಎಷ್ಟೋ 2 ವರ್ಷ 3 ವರ್ಷ ಆದಮೇಲೆ ಸುಮ್ಮನೆ ವಿನಾಕಾರಣ ಜಗಳಗಳು, ಏನೂ ಇರೋದಿಲ್ಲ, ಸುಮ್ಮನೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಜಗಳ ಮಾಡ್ಕೊಳ್ಳುವಂಥದ್ದು. ಮತ್ತು ಏನಾಗುತ್ತೆ, ಮನೆಯಲ್ಲಿ ಒಂದು ಪೂಜೆ ಮಾಡಲಿಕ್ಕೂ ಕೂಡ ನಿಮಗೆ ಅವಕಾಶಗಳು ಸಿಗ್ತಾರಲ್ಲ, ನೋಡ್ಕೊಳ್ಬೋದು. ಮನೇಲಿ ಯಾರು ಕೂಡ ಪೂಜೆ ಮಾಡೋದಿಲ್ಲ, ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗಲು. ಆ ಮನೇಲಿ ದೇವ್ರ ಮನೆ ಇರುತ್ತೆ, ಒಳ್ಳೆ ಚಂದವಾಗಿರುವಂಥ ದೇವ್ರ ಮನೆ, ಎಲ್ಲ ದೇವರುಗಳು ಎಲ್ಲ ಇದ್ದರೂ ಕೂಡ ಆ ದೇವರಿಗೆ ಪೂಜೆ ಮಾಡುವಂಥ ಅವಕಾಶ ನಮಗೆ ಸಿಗೋದಿಲ್ಲ. ಈ ರೀತಿ ಸಮಸ್ಯೆಗಳು ಒಂದು ಉಂಟಾಗುವಂಥದ್ದು. ಇದರಿಂದ